ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಾವು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಒಂದು ಪಾಠದ ಕುರಿತು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಇವತ್ತಿನ ಪಾಠ. ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ನಾವು ಹೃದಯದ ಬಗ್ಗೆ, ಹೃದಯದ ಬಡಿತದ ಬಗ್ಗೆ, ಸ್ಟೆಥೋಸ್ಕೋಪ್ ಬಗ್ಗೆ ಮತ್ತೆ ಪರಿಚಾಲನಾ ವ್ಯೂಹದ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಾಣಿಗಳಲ್ಲಿ ವಿಸರ್ಜನೆಯ ಬಗ್ಗೆ ತಿಳ್ಕೊಳ್ಳೋಣ. ವಿಸರ್ಜನೆ ವಿಸರ್ಜನೆ ಅಂದ್ರೆ ರಿಮೂವಲ್ ಆಫ್ ಸಮಥಿಂಗ್ ಅಂತ. ಏನದು? ನಾವು ಉಚ್ಛ್ವಾಸ ನಿಶ್ವಾಸದ ಸಮಯದಲ್ಲಿ ವೆನ್ ಯು ಇನ್ಹೇಲ್ ಅಂಡ್ ಎಕ್ಸೇಲ್ ನಮ್ಗೆ ಬೇಡದೇ ಇರುವಂತಹ ವಸ್ತುವನ್ನ ಆಚೆ ಹಾಕ್ತಾ ಇರ್ತೀವಲ್ಲ, ಹಿಂಗೆ ಅಂದಾಗ ಬೇಡದೇ ಇರುವಂತಹ ವಸ್ತುವನ್ನ ಆಚೆ ಹಾಕ್ತಾ ಇರ್ತೀವಿ. ಅದನ್ನ ತ್ಯಾಜ್ಯಗಳು ಅಂತ ಕರಿತೀವಿ. ಈಗ ಆ ತ್ಯಾಜ್ಯಗಳು ಬಹಳ ವಿಷವಸ್ತುವಾಗಿರುತ್ತೆ. ವಿಷವಸ್ತು ಅಂದ್ರೆ ಟಾಕ್ಸಿಕೆಂಟ್ಸ್ ಅಂತ ಕರಿತೀವಿ. ಟಾಕ್ಸಿಕ್ ಆಗಿರುತ್ತೆ. ಕ್ಷಮೆಯಿರ್ಲಿ. ಟಾಕ್ಸಿಕ್ ಆಗಿರುತ್ತೆ ಅಂದ್ರೆ ವಿಷವಸ್ತುಗಳಾಗಿರುತ್ತೆ. ದೇಹದಿಂದ ಇವುಗಳನ್ನ ಅಗತ್ಯವಾಗಿ ಹೊರತೆಗಿಲೇಬೇಕು. ಜೀವಿಗಳ ಜೀವಕೋಶದಲ್ಲಿ ಉತ್ಪತ್ತಿಯಾಗುವಂತಹ ಇಂತಹ ತ್ಯಾಜ್ಯ ವೇಸ್ಟ್, ಇದನ್ನ ಹೊರಹಾಕುವಂತಹ ಪ್ರಕ್ರಿಯೆಗೆ ನಾವು ವಿಸರ್ಜನೆ ಅಥವಾ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ವಿಸರ್ಜನೆಗೆ ಎಕ್ಸ್ಕ್ರೀಷನ್ ಅಂತ ಕರೀತಾರೆ. ಈ ರೀತಿ ವಿಸರ್ಜನಾ ಕ್ರಿಯೆಯಲ್ಲಿ ಒಳಗೊಂಡಿರುವ ಭಾಗಗಳಿಂದ ವಿಸರ್ಜನಾಂಗ ವ್ಯೂಹಗಳು, ಜೀರ್ಣಾಂಗ ವ್ಯೂಹಗಳ ಬಗ್ಗೆ ಕಲ್ತ್ವಿ, ಪರಿಚಲನ ವ್ಯೂಹಗಳ ಬಗ್ಗೆ ಕಲ್ತ್ವಿ. ಈಗ ವಿಸರ್ಜನಾಂಗ ವ್ಯೂಹಗಳು ಅಂದ್ರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ರಚನೆಯಾಗಿರುತ್ತೆ. ಈಗ ಈ ಮಾನವರಲ್ಲಿ ಇರುವಂತಹ ವಿಸರ್ಜನಾಂಗ ವ್ಯೂಹಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಸರ್ಜನೆ, ಎಕ್ಸ್ಕ್ರೀಷನ್, ವಿಸರ್ಜನಾಂಗ ವ್ಯೂಹಗಳು ಅಂದ್ರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ನಾವದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಎಕ್ಸ್ಕ್ರೀಟರಿ ಸಿಸ್ಟಮ್. ಈಗ ನಮ್ಮ ದೇಹದ ರಕ್ತದಲ್ಲಿ ಇರುವ ತ್ಯಾಜ್ಯವು ದೇಹದಿಂದ ಹೊರ ಹೋಗ್ಬೇಕು ಅಲ್ವಾ? ಇದು ಹೇಗೆ ನಡೆಯುತ್ತೆ? ಈಗ ನಿಮ್ ಮನೇಲಿ ಟೀ ಮಾಡೋದನ್ನ ನೋಡಿದ್ದೀರಾ? ಟೀ ನಾವ್ ಹೇಗ್ ಮಾಡ್ತೀವಿ? ಮಕ್ಕಳೇ? ಚಹಾ ಹೇಗ್ ಮಾಡ್ತೀವಿ ನಾವು? ವೆರಿ ಗುಡ್. ಮೊದ್ಲು ನೀರನ್ನ ಕುದಿಲಿಕ್ ಬಿಡ್ತೀವಿ. ಆ ಕುದಿತಿರುವಂತಹ ನೀರಿಗೆ ಟೀ ಪುಡಿಯನ್ನ, ಚಹದ ಪುಡಿಯನ್ನ, ಒಂಚೂರು ಸಕ್ಕರೆಯನ್ನ ಅಥವಾ ಈ ಲವಂಗ ಬೇಕು ಅಥವಾ ಯಾಲಕ್ಕಿ ಬೇಕು ಅನ್ನೋರು ಅದನ್ನ ಫ್ಲೇವರ್ಗೆ ಹಾಕ್ತಿವಿ. ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಹಾಲನ್ನ ಹಾಕ್ತಿವಿ. ಅದನ್ನ ಕೂಡ ಚೆನ್ನಾಗಿ ಕುದಿಸಿ ಅದಾದ್ಮೇಲೆ ಆ ಟೀನ ಹಾಗೆ ಕುಡಿತೀವಾ? ಇಲ್ಲ. ಒಂದು ಸೋಸಣಿಗೆಯಲ್ಲಿ, ಫಿಲ್ಟರ್ ಅಲ್ಲಿ ಅದನ್ನ ಶೋಧನೆ ಮಾಡಿ ನಂತರ ಕುಡಿತೀವಿ. ಯಾಕೆ ಹೀಗ್ ಮಾಡ್ತೀವಿ? ಆ ಟೀ ಪುಡಿ, ಚಹಾ ಪುಡಿ ಏನಿರುತ್ತಲ್ಲ, ಅದು ನಮ್ ಬಾಯಿಗೆ ಸಿಗೋದು ಚೆನ್ನಾಗಿರೋದಿಲ್ಲ ಅಲ್ವಾ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ತೀವಿ. ಅದೇ ರೀತಿ ನಮ್ಮ ರಕ್ತದಲ್ಲಿರುವಂತಹ ತ್ಯಾಜ್ಯ ಹೊರ ಹೋಗಬೇಕು ಅಂತ ಹೇಳಿದ್ರೆ ರಕ್ತವನ್ನ ಶೋಧಿಸಬೇಕಾಗತ್ತೆ. ಶೋಧನೆ ಅಂದ್ರೆ ಫಿಲ್ಟರ್ ಮಾಡ್ಬೇಕಾಗತ್ತೆ. ಶೋಧಿಸುವಂತಹ ಕಾರ್ಯ ಈ ಒಂದು ಜೀರ್ಣಾಂಗ ವ್ಯೂಹದಲ್ಲಿ ನಡೆಯುತ್ತೆ. ರಕ್ತವನ್ನ ಶೋಧಿಸುವಂತಹ ಕಾರ್ಯ ಯಾವ್ದನ್ನ?
ರಕ್ತವನ್ನು ಶೋಧಿಸುವಂತಹ ಕಾರ್ಯ ಈ ಜೀರ್ಣಾಂಗ ವ್ಯೂಹದಲ್ಲಿ ನಡೆಯುತ್ತೆ. ಇದನ್ನ ಮಾಡುವಂಥದ್ದು ಮೂತ್ರ ಜನಕಾಂಗ. ಮೂತ್ರ ಜನಕಾಂಗ ಅಂದ್ರೆ ಏನು? ಮೂತ್ರ ಜನಕಾಂಗ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಮೂತ್ರ ಜನಕಾಂಗ ಅಂತ ಕರಿತೀವಿ, ಅಥವಾ ಕಿಡ್ನಿ ಅಂತ ಕರಿತೀವಿ, ಮೂತ್ರಪಿಂಡ ಅಂತ ಕರಿತೀವಿ. ಇವೆಲ್ಲ ಕೂಡ ಒಂದೇ ಹೆಸರು. ಮೂತ್ರ ಜನಕಾಂಗ ಅಂದ್ರೆ ಮೂತ್ರಪಿಂಡ ಅಥವಾ ಕಿಡ್ನಿ. ಯಾವ ಶೇಪ್ ಅಲ್ಲಿ ಇದೆ? ಕಿಡ್ನಿ ಬೀನ್ಸ್ ಅಂತ ಕೇಳಿದ್ದೀರಾ? ಹಾ, ಆ ತರವಾದಂತಹ ಶೇಪ್ ನಲ್ಲಿ ಇರುತ್ತೆ ಇದು. ಇದು ಕಿಡ್ನಿ ಬೀನ್ಸ್ ಅನ್ನೋದು ಈ ಶೇಪ್ ಅಲ್ಲಿ ಇರೋದ್ರಿಂದ ಅದನ್ನ ಕಿಡ್ನಿ ಬೀನ್ಸ್ ಅಂತ ಕರಿತೀವಿ ನಾವು. ಕಿಡ್ನಿ ಬೀನ್ಸ್ ಬಗ್ಗೆ ಕಲ್ತಿದ್ದೀರಾ? ಕೇಳಿದ್ದೀರಾ? ಕಿಡ್ನಿ ಬೀನ್ಸ್ ಬಹಳ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಉತ್ತಮವಾದಂತಹ ಪ್ರೋಟೀನ್ ಫ್ಯಾಕ್ಟರ್ ಅನ್ನ ಅದು ಹೊಂದಿರುತ್ತೆ. ಸೊ ಸಮಯ ಸಿಕ್ಕಾಗೆಲ್ಲ ಕಿಡ್ನಿ ಬೀನ್ಸ್ ಅನ್ನ ರಾತ್ರಿ ಹೊತ್ತು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅದನ್ನ ಬಿಸಿ ಮಾಡಿ ತಿನ್ಬೇಕು. ಕಿಡ್ನಿ ಬೀನ್ಸ್ ನ ರಾಜ್ಮಾ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಅದನ್ನ ರಾಜ್ಮಾ ಅಂತ ಹೇಳ್ತೀವಿ. ಈ ರೀತಿಯಾಗಿರುತ್ತೆ. ತೋರಿಸ್ತೇನೆ ರೀ ನಾನು ನಿಮ್ಗೆ. ಈ ರೀತಿಯಾಗಿರುತ್ತೆ. ಇದನ್ನ ಕಿಡ್ನಿ ಬೀನ್ಸ್ ಅಂತ ಕರೀತಾರೆ. ತುಂಬಾ ಒಳ್ಳೇದು ಮಧುಮೇಹ ಸಮಸ್ಯೆಗೆ, ಮತ್ತೆ ಪ್ರೋಟೀನ್ ಅಂಶವನ್ನ ಹೆಚ್ಚಿಸ್ಲಿಕ್ಕೆ ಕಿಡ್ನಿ ಬೀನ್ಸ್ ನ ತಿನ್ನೋದು ಒಳ್ಳೇದು. ಈಗ ನಾವು ಕಿಡ್ನಿ ಅಥವಾ ಮೂತ್ರಪಿಂಡ ಅಥವಾ ಇರುವಂತಹ ಹೆಸರು ಇನ್ನೊಂದೇನು, ಮೂತ್ರ ಜನಕಾಂಗದ ಬಗ್ಗೆ ತಿಳ್ಕೊಂತಾ ಹೋಗೋಣ. ನೋಡಿ ಒಂದ್ಸಲ ಈ ಒಂದು ಡಯಾಗ್ರಾಮ್ ಅನ್ನ ಸ್ಥೂಲವಾಗಿ ಗಮನಿಸಿ. ನೋಡಿದ್ರಾ? ಇದು ಮೂತ್ರ ಜನಕಾಂಗ. ಈ ಮೂತ್ರ ಜನಕಾಂಗಗಳಲ್ಲಿರುವಂತಹ ಲೋಮಾಣಗಳಿಂದ ನಡೆಯುತ್ತೆ ಈ ಒಂದು ಕಾರ್ಯಗಳು ನಡೆಯುತ್ತೆ. ಸೊ ಇದು ರಕ್ತ ಎರಡು ಮೂತ್ರ ಜನಕಾಂಗಗಳನ್ನ ಹೊಂದಿರುತ್ತೆ. ರಕ್ತವು ಈ ಎರಡು ಮೂತ್ರ ಜನಕಾಂಗ ಅಥವಾ ಮೂತ್ರಪಿಂಡ ಅಥವಾ ಕಿಡ್ನಿಯನ್ನ ತಲುಪಿದಾಗ ಉಪಯುಕ್ತ ಮತ್ತು ಹಾನಿಕಾರಕ ಪದಾರ್ಥಗಳೆರಡನ್ನ ಒಳಗೊಂಡಿರುತ್ತೆ. ಈಗ ಹೆಂಗೆ ಚಹಾದಲ್ಲಿ ಚಹಾ ಪುಡಿ ಹಾಗೂ ಚಹಾ ಎರಡೂ ಇರುತ್ತೋ, ಅದೇ ರೀತಿ ರಕ್ತದಲ್ಲಿ ಉಪಯುಕ್ತ ಮತ್ತು ಹಾನಿಕಾರಕ ಪದಾರ್ಥಗಳು ಎರಡೂ ಇರುತ್ತೆ. ಹಾಗಂತ ಚಹಾ ಪುಡಿ ಹಾನಿಕಾರಕ ಅನ್ಕೊಂಬೇಡಿ, ಒಳ್ಳೆಯ ಆರೋಗ್ಯದ ಬೆನಿಫಿಟ್ ಇದೆ ಅದರಲ್ಲಿ. ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ. ಬಟ್ ಈಗ ಈ ಒಂದು ಟಾಪಿಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಈ ರಕ್ತದಲ್ಲಿರುವಂತಹ ಉಪಯುಕ್ತ ಮತ್ತು ಹಾನಿಕಾರಕ ಪದಾರ್ಥಗಳನ್ನ ಏನ್ ಮಾಡುತ್ತೆ, ಅದನ್ನ ಉಪಯುಕ್ತ ಪದಾರ್ಥಗಳನ್ನ ಮರು ಹೀರಲ್ಪಡುತ್ತೆ. ಅಗೇನ್ ಇಟ್ ಅಬ್ಸರ್ವ್ಸ್ ದ ಯೂಸ್ಫುಲ್ ಥಿಂಗ್ಸ್. ನೀರಿನಲ್ಲಿ ಕರಗಿದ ತ್ಯಾಜ್ಯಗಳು, ಯಾವ ಯಾವ ತ್ಯಾಜ್ಯಗಳು ನೀರಿನಲ್ಲಿ ಕರಗುತ್ತೋ ಅದನ್ನ ಮೂತ್ರ ಅಂತ ಕರಿತೀವಿ ಅಥವಾ ಯೂರಿನ್ ಅಂತ ಕರಿತೀವಿ. ಅದು ಕೂಡ ತ್ಯಾಜ್ಯವೇ, ಆ ರೂಪದಲ್ಲಿ ಹೊರ ಬರುತ್ತೆ. ಈ ಮೂತ್ರ ಬಂದು ಕೊಳವೆ ಅಂತಿರುವಂತಹ ಮೂತ್ರನಾಳ, ಅದನ್ನ ಯುರೇಟರ್ ಅಂತ ಕರೀತಾರೆ. ನೋಡಿ ಇಲ್ಲಿ ಕೊಳವೆಯ ಆಕಾರದಲ್ಲಿರುವಂತಹ ಮೂತ್ರನಾಳ, ಇದ್ರಲ್ಲಿ ಪೈಪ್ ತರ ಇದೆಯಲ್ಲ, ಇದ್ರಲ್ಲಿ ಇದನ್ನ ಮೂತ್ರನಾಳ ಅಂತ ಕರೀತಾರೆ. ಮೂತ್ರವು ಇದ್ರಿಂದ ಹೊರಗಡೆ ಬರುತ್ತೆ. ಮತ್ತೆ ಈ ಮೂತ್ರವು ಮೂತ್ರ ಜನಕಾಂಗದಿಂದ, ಅದನ್ನ ಮೂತ್ರಕೋಶ ಅಂತ ಕರಿತೀವಿ, ಯೂರಿನರಿ ಬ್ಲಾಡರ್ ಅಂತ ಕರಿತೀವಿ. ಮೂತ್ರಕೋಶ, ಇದು ಮೂತ್ರಕೋಶ, ಯೂರಿನರಿ ಬ್ಲಾಡರ್ ಅಂತ ಕರಿತೀವಿ, ಅದನ್ನ ಪ್ರವೇಶಿಸುತ್ತೆ. ಅದು ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತೆ. ಒಂದ್ಸಲ ನಮ್ಗೆ ಹೊಟ್ಟೆ ಎಲ್ಲ ತುಂಬ್ ಹಾಗೆ ಮೂತ್ರ ತುಂಬ್ದಂಗೆ ಅನ್ಸುತ್ತಲ್ಲ, ಸೊ ಅದು ಯೂರಿನರಿ ಬ್ಲಾಡರ್ ಅಲ್ಲಿ ಫಿಲ್ ಆಗಿರುತ್ತೆ. ಸೊ ಅಲ್ಲಿಂದ ಕೆಳಗೆ ಯುರೇತ್ರ ಅಂತ ಇರುತ್ತೆ. ಈ ಭಾಗ ಮೂತ್ರದ್ವಾರ ಏನಿದೆ ಅದನ್ನ ಯುರಿತ್ರ ಅಂತ ಕರೀತಾರೆ. ಯುರಿತ್ರ ಅನ್ನುವಂತಹ ಸ್ನಾಯುವಿನ ಕೊಳವೆಯ ಕಡೆಯಿಂದ ಯುರೇತ್ರ, ಈ ಭಾಗ ಅರ್ಥ ಆಗ್ತಾ ಇದೆಯಲ್ಲ, ಫಾಲೋ ಆಗ್ತಾ ಇದೆಯಲ್ಲ, ಈ ಭಾಗ ಯುರೇತ್ರ ಅಥವಾ ಯುರಿತ್ರ. ಸೊ ಕೊನೆಗೆ ಇಲ್ಲೊಂದು ಓಪನಿಂಗ್ ಕೆಳಗಡೆ ಕಾಣ್ತಾ ಇದೆಯಲ್ಲ ಪೈಪ್ ತರ, ಅದನ್ನ ಮೂತ್ರದ್ವಾರ ಅಥವಾ ಯೂರಿನರಿ ಓಪನಿಂಗ್ ಅಂತ ಕರಿತೀವಿ, ಮೂತ್ರದ್ವಾರ. ಇದನ್ನ ಇನ್ನು ಡೀಟೇಲ್ ಆಗಿ ಮಹಾಪಧಮನಿ, ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ ಅಂತ ಕರಿತಿದ್ದಾರೆ. ಅಷ್ಟು ನೀವು ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಈ ಮೂತ್ರಪಿಂಡಕ್ಕಿರುವಂತಹ ಇನ್ನೊಂದು ಹೆಸರು ಮೂತ್ರ ಜನಕಾಂಗ. ಅದಾದ ನಂತರ ಮೂತ್ರನಾಳಗಳು, ಮೂತ್ರಕೋಶ, ಮತ್ತೆ ಇಲ್ಲಿ ಈ ಭಾಗ ಯುರಿತ್ರ ಆಗಿರುತ್ತೆ. ನಾನು ಆನೋಟೇಟ್ ಮಾಡಿ ತೋರಿಸ್ತೀನಿ. ಈ ಭಾಗ ಯುರಿತ್ರ ಆಗಿರುತ್ತೆ.
ಓಕೆ. ಈ ಕೊಳವೆ ಅಂತ ಇದೆಯಲ್ಲ, ಇದು ಈ ಭಾಗ ಮೂತ್ರ ದ್ವಾರ. ಅದರಿಂದ ಮೂತ್ರ ಹೊರ ಬರುತ್ತೆ. ಇದಿಷ್ಟು ತುಂಬಾ ಮುಖ್ಯ. ಇನ್ನೊಮ್ಮೆ ಹೇಳ್ತೀನಿ. ಮೂತ್ರ ಜನಕಾಂಗ, ಮೂತ್ರ ಜನಕಾಂಗದಲ್ಲಿ ನೀರಿನಲ್ಲಿ ಕರಗಿದಂತಹ ತ್ಯಾಜ್ಯ ಮೂತ್ರ ರೂಪದಲ್ಲಿ ಇರುತ್ತೆ. ಅದು ಮೂತ್ರಕೋಶದಲ್ಲಿ ತುಂಬಿ ಇರುತ್ತೆ. ಅದಾದ ನಂತರ ಮೂತ್ರದ್ವಾರದ ಮೂಲಕ ಅದು ಆಚೆ ಬರುತ್ತೆ. ಓಕೆ. ಸೊ ಇದು ನಮ್ಮ ವಿಸರ್ಜನಾಂಗ ವ್ಯೂಹ ಈ ರೀತಿ ರಚನೆ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್, ಈಗ ವಯಸ್ಕ ಮಾನವನು, ವಯಸ್ಕ ಅಂದ್ರೆ ವಯಸ್ಸಾದವನು ಅಲ್ವಾ? ಇಲ್ಲ, ವಯಸ್ಕ ಅಂದ್ರೆ ಅಡಲ್ಟ್ ಅಂತ ಕರಿತೀವಿ. ಮಾನವನು ಸಾಮಾನ್ಯ 24 ಗಂಟೆಗಳಲ್ಲಿ 1 ರಿಂದ 1.8 ಲೀಟರ್ ಅಷ್ಟು ಮೂತ್ರವನ್ನ ವಿಸರ್ಜಿಸ್ತಾನೆ. ಸಾಮಾನ್ಯವಾಗಿ ನಮ್ಗೆ ಹುಷಾರಿಲ್ದೇ ಇದ್ದಾಗ ಅಥವಾ ವಿಪರೀತವಾದಂತಹ ಮೆಡಿಸಿನ್ಸ್ ಗಳನ್ನೆಲ್ಲ ತಗೊಂತಿರ್ಬೇಕಾದ್ರೆ ಡಾಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ನೀರ್ ಕುಡೀರಿ ಅಂತ ಶಿಫಾರಸ್ ಮಾಡ್ತಾರೆ. ಯಾಕೆ? ನೀರಿನಲ್ಲಿ ಮೂತ್ರ ಅತಿ ಹೆಚ್ಚು ಹೋಗುತ್ತೆ ಅಂತ. 1 ರಿಂದ 1.8 ಮೂತ್ರದಿಂದ ಈ ಟಾಕ್ಸಿಕೆಂಟ್ ಅಥವಾ ವಿಷಕಾರಿ ಪದಾರ್ಥಗಳು ಜಾಸ್ತಿ ಹೋಗುತ್ತೆ ಅಂತ. ಸೊ ಅದರಿಂದ ಒಬ್ಬ ವಯಸ್ಕ ಮಾನವ 24 ಗಂಟೆಲಿ 1 ರಿಂದ 1.8 ಲೀಟರ್ನಷ್ಟು ಮೂತ್ರವನ್ನ ವಿಸರ್ಜನೆ ಮಾಡ್ತಾನೆ. ಮೂತ್ರದಲ್ಲಿ 95% ನೀರಿದ್ರೆ 2.5% ಅಷ್ಟು ಯೂರಿಯಾ ಇರುತ್ತೆ. ಹಾಗೂ ಇನ್ನು 2.5% ಅಷ್ಟು ತ್ಯಾಜ್ಯ ಪದಾರ್ಥಗಳು ಇರುತ್ತೆ. ಇದು ನೀರು. ಸೊ ಮೂತ್ರ ಅಂತ ಹೇಳಿದ್ರೆ ಏನು? ನೀರಿನಲ್ಲಿ ಕರಗದಂತಹ ತ್ಯಾಜ್ಯಗಳು ಮೂತ್ರದ ರೂಪದಲ್ಲಿ ಹೊರಬರುತ್ತೆ. ಆ ಮೂತ್ರದಲ್ಲಿ 95% ಅಷ್ಟು ನೀರು, 2.5% ಅಷ್ಟು ಯೂರಿಯಾ, 2.5% ಅಷ್ಟು ಇತರೆ ತ್ಯಾಜ್ಯಗಳು ಇರುತ್ತೆ. ಸೊ ಒಬ್ಬ ವ್ಯಕ್ತಿ 24 ಗಂಟೆಲಿ 1 ರಿಂದ 1.8 ಲೀಟರ್ನಷ್ಟು ಮೂತ್ರವನ್ನ ವಿಸರ್ಜನೆ ಮಾಡ್ತಾನೆ. ಸೊ ಏನಾಗುತ್ತೆ? ಇದು ನಮ್ಮ ಮೂತ್ರದ್ವಾರದ ಬಗ್ಗೆ ಇದ್ದಂತಹ ಕೆಲವೊಂದಿಷ್ಟು ಮಾಹಿತಿ. ನೋಡಿ, ಮನುಷ್ಯರಲ್ಲಿ ಈ ರೀತಿ ಬಣ್ಣದ ಚಿತ್ರದಲ್ಲಿ ತೋರಿಸ್ತಾ ಇದೀವಿ. ಈ ಅಪಧಮನಿಗಳೆಲ್ಲ ಬಿಟ್ಟು ಮೂತ್ರಪಿಂಡಗಳ ಬಗ್ಗೆ, ಮೂತ್ರ ನಾಳಗಳ ಬಗ್ಗೆ, ಮೂತ್ರಕೋಶದ ಬಗ್ಗೆ, ಮೂತ್ರದ್ವಾರದ ಬಗ್ಗೆ, ಇಲ್ಲಿರುವಂತಹ ಯುರಿತ್ರದ ಬಗ್ಗೆ ನೀವು ನೋಡ್ಬೇಕಾಗತ್ತೆ. ಲೋಮಾಣಗಳು ಅಂತ ಹೇಳಿದ್ನಲ್ಲ, ಈ ರೀತಿಯಾಗಿರುತ್ತೆ ಲೋಮಾಣಗಳು. ಈಗ ನೀವ್ ಹೇಳ್ತೀರಾ, ಏನಿದು ಒಂದೇದೇನಿದು? ಏನ್ ಮಕ್ಳೇ ಇದು? ಮೂತ್ರ ನಾಳಗಳು. ಇದೇನಿದು? ಮೂತ್ರಪಿಂಡ ಅಥವಾ ಮೂತ್ರ ಜನಕಾಂಗಗಳು. ಮೂತ್ರಪಿಂಡ ಅಥವಾ ಮೂತ್ರ ಜನಕಾಂಗಗಳು. ಸೊ ಮೂರನೇದೇನಿದು? ಯುರಿನರಿ ಬ್ಲಾಡರ್. ವೆರಿ ಗುಡ್. ಯುರಿನರಿ ಬ್ಲಾಡರ್ಗೆ ಕನ್ನಡದಲ್ಲಿ ಏನಂತಾರೆ? ಮೂತ್ರಕೋಶ ಅಂತ ಕರೀತಾರೆ. ಕೊನೆಯದಾಗಿ ಇಲ್ಲಿರುವಂತಹದ್ದು ಏನದು? ಮೂತ್ರ ದ್ವಾರ. ಯುರಿತ್ರ ಸಹ ಅಲ್ಲೇ ಇರುತ್ತೆ, ಮೂತ್ರದ್ವಾರ ಸಹ ಅಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಮೂತ್ರದ್ವಾರ. ಸೊ ಈ ಒಂದು ವಿಸರ್ಜನಾ ಕ್ರಿಯೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಂದೊಂದ್ಸಲ ಬೇಸಿಗೆಯ ಬಿಸಿಲು ಜಾಸ್ತಿ ಆದಾಗ ವಿಪರೀತವಾಗಿ ಬೆವರ್ತಾ ಇರ್ತೀವಿ, ಅಥವಾ ಶಕೆಯ ವಾತಾವರಣ ಇದ್ದಾಗ ತುಂಬಾ ಬೆವರ್ತಾ ಇರ್ತೀವಿ. ಸೊ ಆಗ ಬೆವರ್ನಲ್ಲಿ ನೀರು ಮತ್ತು ಲವಣಗಳಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದು ಸಹ ನಮ್ಮ ದೇಹದಿಂದ ಹೊರಬರುವಂತಹ ಒಂದು ತ್ಯಾಜ್ಯ. ಸೊ ಅದ್ರಲ್ಲಿ ಏನಾಗುತ್ತೆ? ಬೆವರ್ನಲ್ಲಿ ನೀರು ಮತ್ತೆ ಲವಣ, ಲವಣ ಅಂದ್ರೆ ಕ್ರಿಸ್ಟಲ್ಸ್ ಗಳು ಇರುತ್ತೆ. ಬೇಸಿಗೆಯಲ್ಲಿ ಕೆಲವು ಬಾರಿ ನಮ್ಮ ಬಟ್ಟೆಗಳ ಮೇಲೆ, ವಿಶೇಷವಾಗಿ ಆರ್ಮ್ಪಿಟ್ಸ್ ಅಥವಾ ಕಂಕುಳಿನಂತಹ ಜಾಗಗಳಲ್ಲಿ ಬೆವರಿನ ಬಿಳಿಯ ಕಳೆಗಳನ್ನ ನಾವು ಗಮನಿಸಬಹುದು. ಈ ಕಳೆಗಳು ಏನಕ್ಕೆ ಬರುತ್ತೆ ಅಂದ್ರೆ ಬೆವರಿನಲ್ಲಿ ಇರುವಂತಹ ಲವಣಗಳಿಂದ, ಅದರಿಂದ ಆ ಕಲೆಗಳಾಗುತ್ತೆ. ಬೇರೆ ಯಾವುದಾದ್ರೂ ಕಾರ್ಯವನ್ನ ಬೆವರು ನಿರ್ವಹಿಸ್ತೀಯಾ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಫ್ರಿಡ್ಜ್ ಗಿಜ್ ಅಂತೆಲ್ಲ ಏನು ಇರ್ತಿರ್ಲಿಲ್ಲ. ಸೊ ಆಗ ಏನ್ ಮಾಡೋರು? ನೀರಿನ ಮಡಿಕೆಯಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಡೋರು. ಆ ನೀರು ಯಾವ ಫ್ರಿಡ್ಜ್ ನೀರ್ಗೂ ಕಮ್ಮಿ ಇರ್ತಿರ್ಲಿಲ್ಲ, ಬಹಳ ತಂಪಾಗಿರ್ತಾ ಇತ್ತು. ಇದು ಯಾಕೆ ಅಂತ ನಿಮ್ಗೆ ಗೊತ್ತಾ? ಮಣ್ಣಿನ ಮಡಿಕೆಯ ನೀರು ಬಹಳ ತಂಪು ಅಂತ ಹೇಳ್ತಾರೆ. ಯಾಕೆ? ಯಾಕಂದ್ರೆ ಮಡಿಕೆಯಲ್ಲಿರುವಂತಹ ರಂಧ್ರಗಳ ಮೂಲಕ ನೀರು ಆವಿ ಆಗೋದ್ರಿಂದ. ಇದೆಲ್ಲ ನೀವು ನಿಮ್ಮ 6th ಕ್ಲಾಸಲ್ಲೇ ಕಲ್ತಿದ್ರಲ್ಲ, 6ನೇ ಕ್ಲಾಸಲ್ಲೇ ಕಲ್ತಿದ್ದೀರಾ, ಹೌದೋ ಇಲ್ವೋ?
ಸೊ ಮಡಿಕೆಯಲ್ಲಿ ಏನಾಗುತ್ತೆ, ನೀರು ಆವಿ ಆಗೋದ್ರಿಂದ ಅದು ತಂಪಾಗಿ ಇರುತ್ತೆ. ಅದೇ ರೀತಿ ನಾವು ಬೆವರ್ದಾಗ ಅದು ನಮ್ಮ ದೇಹವನ್ನ ತಂಪಾಗಿಡಲು ಸಹಾಯ ಮಾಡುತ್ತೆ. ಸೊ ಅದಕ್ಕೆ ಕೆಲವ್ರು ಹೇಳ್ತಾರೆ ಬೆವರೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಬೆವರದಷ್ಟು ನಮ್ಮ ದೇಹಕ್ಕೆ ಒಳ್ಳೇದು, ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳು ಆಚೆ ಹೋಗುತ್ತೆ. ಅರ್ಥ ಆಯ್ತಾ? ಎಸ್ಪೆಷಲಿ ಈ ಕರಾವಳಿ ಪ್ರದೇಶಗಳಲ್ಲಿ ಅಥವಾ ಸಮುದ್ರಗಳು ಇರುವಂತಹ ಊರುಗಳಲ್ಲಿ ಜನರು ವಿಪರೀತವಾಗಿ ಬೆವರ್ತಾರೆ, ಕಾರಣ ಆ ಜಾಗಗಳಲ್ಲಿ ಅಷ್ಟು ಶೆಕೆ ಇರುತ್ತೆ. ಓಕೆ, ಸೊ ಆದ್ರಿಂದ ಬೆವರಿನ ಬಗ್ಗೆ ಮತ್ತೆ ನೀರಿನ ಬಗ್ಗೆ ತಿಳ್ಕೊಂಡ್ವಿ. ಇದೊಂದು ಎಕ್ಸ್ಟ್ರಾ ಮಾಹಿತಿ ನಿಮ್ಗೆ ಹೇಳೋದು, ಹಿಂದಿನ ಕಾಲದಲ್ಲೆಲ್ಲ ಫ್ರಿಡ್ಜ್ಗಳೆಲ್ಲ ಇರ್ತಿರ್ಲಿಲ್ಲ ಈಗಿರೋ ಹಾಗೆ. ಆದ್ರೆ ಈ ತರಕಾರಿ ಹಣ್ಣುಗಳು ಬಹಳ ಫ್ರೆಶ್ ಆಗಿ ತಾಜವಾಗಿ ಆರೋಗ್ಯಕರವಾಗಿ ಇರೋದು. ಹೌದಾ? ಮನೇಲಿ ಯಾರಾದ್ರೂ ವಯಸ್ಸಾದವ್ರು ಇದ್ರೆ ಕೇಳಿ, ನಮ್ ಕಾಲದ ತರ ಊಟ ನಿಮ್ಗೆಲ್ಲ ಸಿಗಲ್ಲ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಆರೋಗ್ಯಕರವಾಗಿರುವಂತ ಆಹಾರವನ್ನ ತಿಂತಾ ಇದ್ರು. ಯಾವುದೇ ಆಧುನಿಕ ಉಪಕರಣಗಳ ಬಳಕೆ ಇಲ್ಲದೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳ ಮೂಲಕ ಒಂದು ಆಹಾರದ ಸಂರಕ್ಷಣೆಯನ್ನ ಮಾಡ್ತಾ ಇದ್ರು. ಈ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು. ಇದನ್ನ ನಾವು ಶೈತ್ಯನ್ಯ ಪರಿಣಾಮ ಅಂತ ಕರಿತೀವಿ, ಕೂಲಿಂಗ್ ಎಫೆಕ್ಟ್ ಅಂತ. ಒಂದು ದೊಡ್ಡ ಮಡಕೆಯಲ್ಲಿ ಸ್ವಲ್ಪ ಮರಳನ್ನ ತುಂಬಿಟ್ಟು ಚಿಕ್ಕ ಮಡಕೆ ಒಂದನ್ನ ಇಟ್ಟು ಅದರಲ್ಲಿ ತರಕಾರಿಗಳು ಹಣ್ಣುಗಳನ್ನ ಇಟ್ರೆ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನ, ಈ ಭಾಗದ ಮೇಲ್ಭಾಗದಲ್ಲಿ ಇದ್ರ ಸುತ್ತ ಒದ್ದೆ ಬಟ್ಟೆಯನ್ನ ಹಾಕಿಟ್ರೆ ಸುಮಾರು ವಾರಾನ್ಗಟ್ಲೆ ಆ ತರಕಾರಿ ಸೊಪ್ಪು ಹಣ್ಣುಗಳು ಫ್ರೆಶ್ ಆಗಿ ತಾಜವಾಗಿ ಇರುತ್ತೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ವಿದ್ಯುತ್ ಉಪಕರಣದ ಅವಶ್ಯಕತೆನೂ ಇರೋದಿಲ್ಲ. ಇದು ಆರೋಗ್ಯಕ್ಕೆ ಹಾಳು ಅನ್ನುವಂತಹ ಚಿಂತೆನೂ ಇರೋದಿಲ್ಲ. ಬಹಳ ಆರೋಗ್ಯಕರವಾಗಿರುವಂತದ್ದು. ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಇದು ನಮ್ಮ ಬೇಸಿಗೆಯ ಕಾಲದಲ್ಲಿ ನಾವ್ ಯಾಕೆ ವಿಪರೀತವಾಗಿ ಬೆವರ್ತೀವಿ, ಅದು ನಮ್ಮ ದೇಹಕ್ಕೆ ಒಳ್ಳೇದಾ ಮತ್ತೆ ಮಣ್ಣಿನ ಮಡಿಕೆಯ ಕುರಿತಾದಂತಹ ವಿಷಯವಾಗಿದೆ. ಇನ್ನು ಪ್ರಾಣಿಯ ದೇಹದಿಂದ ಕೆಮಿಕಲ್ ವೇಸ್ಟ್, ರಾಸಾಯನಿಕ ತ್ಯಾಜ್ಯಗಳನ್ನ ಹೊರತೆಗೆಯುವಂತಹ ವಿಧಾನವು ನೀರಿನ ಲಭ್ಯತೆಯನ್ನ ಅವಲಂಬಿಸಿರುತ್ತೆ. ಸೊ ಈ ಮೀನುಗಳು ಇಂತಹ ಜಲಚರ ಪ್ರಾಣಿಗಳು ಅಂದ್ರೆ ದ ಅನಿಮಲ್ಸ್ ದಟ್ ಡ್ವೆಲ್ ಇನ್ ವಾಟರ್. ಡ್ವೆಲ್, DWELL, ಡ್ವೆಲ್ ಅಂದ್ರೆ ನೀರಿನಲ್ಲಿ ಇರುವಂತಹ ಪ್ರಾಣಿಗಳು. ಇವು ನೀರಿನಲ್ಲಿ ನೇರವಾಗಿ ಕರಗುವಂತಹ ಅಮೋನಿಯಾ ರೂಪದಲ್ಲಿ ಕೋಶೀಯ ತ್ಯಾಜ್ಯ ಸೆಲ್ಯುಲಾರ್ ವೇಸ್ಟ್ ಇದನ್ನ ವಿಸರ್ಜಿಸುತ್ತೆ. ಪಕ್ಷಿಗಳು, ಹಲ್ಲಿಗಳು, ಹಾವುಗಳಂತಹ ಭೂಚರ ಪ್ರಾಣಿಗಳು ಅರೆಘನ ರೂಪದ ಬಿಳಿಯ ಬಣ್ಣದ ಸಂಯುಕ್ತ ಅಥವಾ ಯೂರಿಕ್ ಆಮ್ಲವನ್ನ ವಿಸರ್ಜಿಸುತ್ತೆ. ಮಾನವರಲ್ಲಿ ಮುಖ್ಯ ತ್ಯಾಜ್ಯ ಉತ್ಪನ್ನ ಯೂರಿಯಾ. ಈ ಪ್ರಶ್ನೆನ, ಈ ಲೈನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಮಾನವರಲ್ಲಿ ಮುಖ್ಯವಾಗಿ ಮೂತ್ರದಿಂದ ಅಥವಾ ಮೂತ್ರಪಿಂಡದಿಂದ ಹೊರಹಾಕುವಂತಹದ್ದು ಅಂತ ಹೇಳಿದ್ರೆ ಅದು ಯೂರಿಯಾ, ಯೂರಿಕ್ ಆಸಿಡ್. ಓಕೆ, ಅದೇ ಈ ಹಲ್ಲಿ, ಕಪ್ಪೆ, ಹಾವು ಇಂಥವುಗಳಲ್ಲಿ ಬಿಳಿಯ ಬಣ್ಣದ ದ್ರಾವಣ ಅಥವಾ ಘನ ರೂಪದಲ್ಲಿ ಇರುವಂತಹ ತ್ಯಾಜ್ಯ ಹೊರಹೊಮ್ಮುತ್ತೆ. ಓಕೆ, ನೆಕ್ಸ್ಟ್, ಇದಿಷ್ಟು ನಮ್ಮ ವಿಸರ್ಜನಾಂಗ ವ್ಯೂಹ ಯಾವ ರೀತಿ ಇರುತ್ತೆ ಅಂತ. ಬರೀ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಸಸ್ಯಗಳಲ್ಲೂ ಕೂಡ ವಿಸರ್ಜನೆ ಅನ್ನೋದು ನಡೆಯುತ್ತೆ, ಸಾಗಾಣಿಕೆ ಅನ್ನೋದು ನಡೆಯುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಡಯಾಲಿಸಿಸ್ ಅನ್ನೋ ಪದದ ಬಗ್ಗೆ ಕೇಳಿದ್ದೀರಾ? ಏನು ಡಯಾಲಿಸಿಸ್ ಅಂದ್ರೆ? ಒಂದೊಂದ್ಸಲ ಏನಾಗುತ್ತೆ, ಕೆಲವೊಂದು ಇನ್ಫೆಕ್ಷನ್ ಇಂದಾನೋ ಅಥವಾ ಗಾಯದಿಂದನೋ ಅಥವಾ ಇನ್ಯಾವುದೋ ಮೆಡಿಕಲ್ ರೀಸನ್ಸ್ ಇಂದ ವ್ಯಕ್ತಿಯ ಮೂತ್ರ ಜನಕಾಂಗಗಳು ಕೆಲಸ ನಿಲ್ಲಿಸಬಹುದು. ಸೊ ಆದ್ರಿಂದ ನಮ್ಮ ಮೂತ್ರ ಜನಕಾಂಗಗಳನ್ನ, ಮೂತ್ರಪಿಂಡಗಳನ್ನ ಸಂರಕ್ಷಿಸೋದು ಇದೆಯಲ್ಲ ಮಕ್ಳೇ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು ದೇಹದ ಅಂಗಾಂಗಗಳಿಗೂ ಕೂಡ ಅದರದೇ ಆದಂತಹ ವೈಶಿಷ್ಟ್ಯತೆ ಇರುತ್ತೆ. ಈಗ ಮೂತ್ರ ಜನಕಾಂಗದ ವೈಫಲ್ಯದ ಫಲಿತಾಂಶವಾಗಿ ರಕ್ತದಲ್ಲಿ ತ್ಯಾಜ್ಯ ಉತ್ಪನ್ನಗಳ ಶೇಖರಣೆ ಪ್ರಾರಂಭವಾಗುತ್ತೆ. ಸೊ ನಾ ಆಗ್ಲೇ ಹೇಳ್ದೆ, ಈ ಒಂದು ತ್ಯಾಜ್ಯಗಳು ವಿಷಕಾರಿಯಾದಂಥದ್ದು, ಟಾಕ್ಸಿಕೆಂಟ್ಸ್ ಅಂತ. ಅದು ನಮ್ಮ ರಕ್ತದಿಂದ ಆಚೆ ಹೋಗ್ಬೇಕು. ಸರಿಯಾದಂತಹ ಕಾಲಘಟ್ಟದಲ್ಲಿ ಅದು ಆಚೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದು ರಕ್ತದಲ್ಲಿ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಸೊ ಇದರಿಂದ ಕಿಡ್ನಿ ಫೇಲ್ಯೂರೇ ಆಗ್ಬೇಕು ಅಂತ ಇಲ್ಲ. ನೋಡಿ, ನಮ್ಮ ದೇಹದ ಸಂಪೂರ್ಣವಾದಂತಹ ಆರೋಗ್ಯ ಇರೋದು ಎಲ್ಲಿ ಗೊತ್ತಾ? ಉದರದಲ್ಲಿ. ಉದರ ಅಂದ್ರೆ ಉದರ ವೈರಾಗ್ಯವಿದು, ಕೇಳಿದ್ರಿ ಪದ್ಯನ? ಯಾರು ಬರ್ತಿರೋದು?
ಕಲ್ತ್ಕೊಂಡ್ ಬನ್ನಿ, ಯಾರು ಬರ್ದಿರೋದು ಅಂತ ತಿಳ್ಕೊ ಬನ್ನಿ. ಸೊ ಉದರ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯ ಭಾಗ ಸರಿಯಾಗಿ ಇದ್ದಾಗ, ನಮ್ಮ ಹೊಟ್ಟೆ ಅನ್ನೋದು ಸರಿಯಾಗಿ ಕ್ಲೀನ್ ಆಗಿ ಇಟ್ಕೊಂಡಾಗ ನಾವು ಆರೋಗ್ಯವಾಗಿ ಇರ್ತೀವಿ ಅಂತ. ಸೊ ನಾವು ಮಣ್ಣು ಮಸಿ ಬೇಕಿರೋದು ಬೇಡದಿರೋದು ಎಲ್ಲಾನು ಹೊಟ್ಟೆಗೆ ಹಾಗೆ ತುರುಕ್ತಾ ಹೋದಾಗ ಎಷ್ಟೊತ್ತ ಅದು ತ್ಯಾಜ್ಯ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಇವತ್ತಲ್ಲ ನಾಳೆ ಆ ಮೂತ್ರಪಿಂಡದ ಕಾರ್ಯವೈಖರಿ ನಿಲ್ಲೇಬೇಕಾಗತ್ತೆ. ಆದ್ರಿಂದ ಸೊ ಪಿಂಡದ ಕಾರ್ಯವೈಖರಿ ನಿಲ್ತು ಅಂದ್ರೆ ಅಲ್ಲಿಗೆ ಕತೆ ಮುಗೀತು ಅಂತ. ನಮ್ಮ ರಕ್ತದಲ್ಲಿ ತ್ಯಾಜ್ಯ ಉತ್ಪನ್ನಗಳು ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಬಹಳ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಆದ್ರಿಂದ ಕೃತಕ ಮೂತ್ರಜನಕಾಂಗದ ಮೂಲಕ ನಿಯತಕಾಲಿಕವಾಗಿ ನಮ್ಮ ರಕ್ತವನ್ನ ಶೋಧಿಸಿದಲ್ಲಿ ಅಂತಹ ವ್ಯಕ್ತಿಗಳು ಬದುಕಲಾರರು. ಓಕೆ, ಸೊ ಬ್ಲಡ್ ಫಿಲ್ಟ್ರೇಷನ್ ಅನ್ನೋದು ಆಗದೆ ಇದ್ರೆ ಆ ವ್ಯಕ್ತಿಗಳು ಸಾಯ್ತಾರೆ. ಯಾಕಂದ್ರೆ ಇಟ್ ಇಸ್ ಅ ಟಾಕ್ಸಿಕೆಂಟ್. ಆದ್ರಿಂದ ಕೃತಕ ಮೂತ್ರಜನಕಾಂಗವನ್ನ ಇಡ್ತಾರೆ. ಈ ಕೃತಕ ಮೂತ್ರಜನಕಾಂಗದ ಆರ್ಟಿಫಿಷಿಯಲ್ ಕಿಡ್ನಿಯನ್ನ ಇಡುವಂತಹ ಪ್ರಕ್ರಿಯೆಗೆ ಡಯಾಲಿಸಿಸ್ ಅಂತ ಕರೀತಾರೆ. ಈ ರೀತಿಯಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಕೃತಕವಾದಂತಹ ರೀತಿಯಲ್ಲಿ ಈ ತರ ಒಂದು ಪೈಪ್ ಅನ್ನ, ಕೊಳವೆಯನ್ನ ಹಾಕ್ತಾರೆ. ವೇಸ್ಟ್ ಪ್ರಾಡಕ್ಟ್ಸ್ ಕ್ರಾಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇನ್ ಟು ದ ಪರ್ಟಿನಾಲಿಯಲ್ ಸ್ಪೇಸ್. ಈ ರೀತಿಯಾಗಿ ಆಚೆ ಬರುತ್ತೆ. ಸೊ ಮೂತ್ರವನ್ನ ಅಥವಾ ಮಲವನ್ನ ಈ ರೀತಿ ವಿಸರ್ಜನೆ ಮಾಡ್ಲಿಕ್ಕಾಗುತ್ತೆ. ಇದನ್ನ ಡಯಾಲಿಸಿಸ್ ಅಂತ ಕರೀತಾರೆ. ಇದನ್ನ ಮಾಡದೇ ಇದ್ದಲ್ಲಿ ಆ ವ್ಯಕ್ತಿ ಬದುಕುಳಿಯೋದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಇದು ಪ್ರಾಣಿಗಳಲ್ಲಿ ಇದ್ದಂತಹ ಪರಿಚಲನ ವ್ಯೂಹ, ಜೀರ್ಣಾಂಗ ವ್ಯೂಹ ಹಾಗೂ ಮೂತ್ರಾಂಗ ವ್ಯೂಹ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅರ್ಥ ಮಾಡ್ಕೊಂಡಿದ್ವಿ ವಿಸರ್ಜನಾಂಗ ವ್ಯೂಹದ ಬಗ್ಗೆ. ಈಗ ನೆಕ್ಸ್ಟ್ ಸಸ್ಯಗಳಲ್ಲಿ ಪದಾರ್ಥಗಳ ಸಾಗಾಣಿಕೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋಣ. ನೀರು ಮತ್ತು ಖನಿಜ ಮಿನರಲ್ಸ್, ವೆರಿ ಗುಡ್. ನೀರು ಮತ್ತು ಖನಿಜಯುಕ್ತ ಪೋಷಕಗಳನ್ನ ಸಸ್ಯಗಳು ಬೇರಿನ ಮೂಲಕ ಮಣ್ಣಿನಿಂದ ಪಡೆದುಕೊಳ್ಳುತ್ತೆ ಅನ್ನೋದು ನಮ್ಗೆ ಗೊತ್ತು ಅಲ್ವಾ? ಸೊ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸಸ್ಯಗಳು ಏನ್ ಮಾಡುತ್ತೆ, ಬೇರಿನ ಮೂಲಕ ಅದಕ್ಕೆ ಯಾವ ರೀತಿ ಪೋಷಕಾಂಶಗಳು ಬೇಕೋ ಅದನ್ನ ಪಡ್ಕೊಳ್ತಾ ಹೋಗುತ್ತೆ. ಎಲೆಗಳು ದ್ಯುತಿಸಂಶ್ಲೇಷಣೆ ಫೋಟೋಸಿಂಥಸಿಸ್ ಅದ್ರ ಮೂಲಕ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಉಪಯೋಗಿಸ್ಕೊಂಡು ಸಸ್ಯಕ್ಕೋಸ್ಕರ ಆಹಾರವನ್ನ ತಯಾರಿಸುತ್ತೆ. ಆಹಾರವನ್ನ ತಾವೇ ತಯಾರಿಸ್ಕೊಳ್ಳುತ್ತೆ. ಆಹಾರವು ಶಕ್ತಿಯ ಆಕಾರ. ಸೊ ವಿ ಗೆಟ್ ಎನರ್ಜಿ ಫ್ರಮ್ ದ ಫುಡ್ ವಿ ಇಂಟೇಕ್. ಮತ್ತು ಗ್ಲೂಕೋಸ್ ಅನ್ನ ವಿಭಜನೆಯಿಂದ ಪ್ರತಿ ಜೀವಕೋಶವು ಶಕ್ತಿಯನ್ನ ಪಡೆದುಕೊಳ್ಳುತ್ತೆ. ಸೊ ಏನಾಗುತ್ತೆ, ATP ಅಂತ ಕರಿತೀವಿ ನಾವ್ ಅದನ್ನ. ಸೊ ATP ಬಂದು ಆಹಾರದಿಂದ ಉಂಟಾಗುವಂತಹ ಶಕ್ತಿ ಪ್ಲಸ್ ಗ್ಲೂಕೋಸ್, ಇದರ ಒಂದು ವಿಭಜನೆಯಿಂದ ನಮ್ಮ ದೇಹದಲ್ಲಿ ಶಕ್ತಿಯ ಉತ್ಪಾದನೆ ಅನ್ನೋದು ಆಗುತ್ತೆ. ಓಕೆ, ಇದು ಇನ್ಸುಲಿನ್ ಕೂಡ ಹೊರ ತರುತ್ತೆ. ಇದು ಸರಿಯಾದ ರೀತಿಲಿ ಆಗದೆ ಇದ್ದಾಗ, ಇನ್ಸುಲಿನ್ ಸರಿಯಾದ ರೀತಿಲಿ ತನ್ನ ಕಾರ್ಯವೈಖರಿಯನ್ನ ಮಾಡದೇ ಇದ್ದಾಗ ಉಂಟಾಗುವಂತಹ ಸಮಸ್ಯೆ ಯಾವುದು? ವೆರಿ ಗುಡ್, ಮಧುಮೇಹ ಅಥವಾ ಡಯಾಬಿಟಿಸ್. ಇದು ಪ್ರಾಣಿಗಳಲ್ಲಿ. ಆದ್ರೆ ಸಸ್ಯಗಳಲ್ಲಿ ATP ಬಂದು ಆಹಾರದಿಂದ ಶಕ್ತಿಯನ್ನ ಪಡೆದುಕೊಳ್ಳೋದು, ಅದೇ ರೀತಿ ಗ್ಲೂಕೋಸ್ ಅನ್ನ ಸ್ಪ್ಲಿಟ್ ಮಾಡ್ಕೊಂತ ಬರೋದು. ಸೊ ಪ್ರಮುಖ ಜೈವಿಕ ಚಟುವಟಿಕೆಗಳು, ಬಯೋಲಾಜಿಕಲ್. ನಾನು ಪ್ರತಿ ಸಲ ಪದದ ಇಂಗ್ಲಿಷ್ ಅವತರಣಿಕೆನ ಹೇಳಿದಾಗ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈ ರೀತಿ ಟೆಕ್ಸ್ಟ್ ಬುಕ್ ನಲ್ಲಿ ಜೈವಿಕ ಅಂತ ಇದ್ದಾಗ ಅದ್ರ ಮೇಲೆ ಒಂದು ಅಂಡರ್ಲೈನ್ ಮಾಡಿ, ಮೇಲೆ ಬಯೋಲಾಜಿಕಲ್ ಈ ರೀತಿ ಬರ್ದಾಗ ನಿಮ್ಗೆ ಎರಡು ಭಾಷೆಯ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಅದು ನಿಮ್ಗೆ ಈಡ್ ಮಾಡ್ಕೊಡುತ್ತೆ. ಓಕೆ, ಈಗ್ಲಿಂದ ಅಭ್ಯಾಸ ಮಾಡ್ಕೊಳ್ಳಿ. ಬರೀ ಸೈನ್ಸ್ ಒಂದೇ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ಈ ರೀತಿಯ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಜೀವಕೋಶಗಳು ಸೆಲ್ ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ. ಆದ್ರಿಂದ ಪ್ರತಿ ಜೀವಕೋಶಕ್ಕೂ ಆಹಾರ ತಲುಪುವಂತೆ ಮಾಡಬೇಕು. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಪೋಷಕಗಳು ಎಲೆಗಳಿಗೆ ಹೇಗೆ ಸಾಗಿಸಲ್ಪಡುತ್ತೆ ಅನ್ನೋದ ಯಾವಾಗಾದ್ರೂ ಯೋಚಿಸಿದೀರಾ? ಸೊ ಈ ರೀತಿ ನೀವು ನೋಡಿರಬಹುದು, ಬೇರಿನಿಂದ ಅಬ್ಸರ್ವ್ ಆಗಿರುವಂತಹದ್ದು ಇಲ್ಲಿಂದ ಎಲೆಗಳಿಗೆ ಪೋಷಕಾಂಶಗಳನ್ನ ಪಡ್ಕೊಳ್ಳೋ ಹಾಗೆ ಮಾಡುತ್ತೆ. ಈಗ ಸಸ್ಯಗಳು ಬೇರಿನ ಮೂಲಕ ನೀರು ಮತ್ತು ಖನಿಜಗಳನ್ನ ಹೀರ್ಕೊಳ್ಳುತ್ತೆ. ಬೇರು ರೋಮಗಳನ್ನ ಒಳಗೊಂಡಿರುತ್ತೆ. ಬೇರು ರೋಮಗಳು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇದ್ಯಾ?
ಇದು ಚಿಕ್ಕ ಚಿಕ್ಕ ಇರುತ್ತಲ್ಲ, ಇದನ್ನ ಬೇರಿನ ರೋಮಗಳು ಅಂತ ಕರಿತೀವಿ. ಈ ನೀರು ಮತ್ತು ನೀರಿನಲ್ಲಿ ಕರಗಿರುವಂತಹ ಖನಿಜಯುಕ್ತ ಪೋಷಕಾಂಶಗಳನ್ನ ಹೀರ್ಕೊಳ್ಳಲು ಬೇಕಾದ ಮೇಲ್ಮೈ ವಿಸ್ತೀರ್ಣವನ್ನ ಬೇರು ರೋಮಗಳು ಹೆಚ್ಚಿಸ್ತವೆ. ಮಣ್ಣಿನ ಕಣಗಳ ನಡುವೆ ಇರುವ ನೀರಿನ ಜೊತೆಗೆ ಬೇರು ರೋಮಗಳು ಸಂಪರ್ಕ ಹೊಂದಿರುತ್ತೆ. ಬೇರಿನಿಂದ ನೀರು ಎಲೆಗಳಿಗೆ ಸಾಗಾಣಿಕೆ ಆಗುತ್ತೆ. ಸೊ ಈ ರೀತಿಯಾಗಿ ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನೋದು ಆಗತ್ತೆ. ನೋಡಿ, ಪೋಷಕಾಂಶಗಳು ಈ ರೀತಿ ಎಲೆಗಳಿಗೆ ಸಾಗಾಣಿಕೆ ಆಗತ್ತೆ. ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನ ಸಾಗಿಸಲು ಸಸ್ಯಗಳಲ್ಲಿ ಕೊಳವೆ ಅಂತಿರುವಂತಹ ವೆಸಲ್ಗಳಿರುತ್ತೆ. ವಿಶೇಷವಾಗಿ ಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ವೆಸಲ್ಗಳು ಅಂದ್ರೆ ವಾಹಕ ಅಂಗಾಂಶ ಅಂತ ಕರಿತೀವಿ. ಏನಂತೀವಿ? ವಾಹಕ ಅಂಗಾಂಶ. ಅಥವಾ ವ್ಯಾಸ್ಕುಲರ್ ಟಿಶ್ಯೂ ಅಂತೀವಿ. ಈ ರೀತಿ ಇರುತ್ತೆ ನೋಡಿ. ಬೇರಿನ ರೋಮಗಳಿಂದ ಖನಿಜಗಳು ನೀರಿನಲ್ಲಿ ಯಾವ್ದು ಮಿಶ್ರಣ ಆಗಿರುತ್ತೋ ಅದು ಕಾಂಡಗಳಿಗೆ ತಲುಪಿ ಈ ರೀತಿಯಾಗಿ ಹೋಗೋದಕ್ಕೆ ಒಂದು ಕಂಡಕ್ಟರ್ ಅನ್ನೋದು ಬೇಕಾಗತ್ತೆ ಅಲ್ವಾ? ಅದಕ್ಕೆ ವಾಹಕ ಅಂಗಾಂಶದ ಮೂಲಕ ಅದು ತಲುಪುತ್ತೆ. ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನ ನಡೆಸುವ ಜೀವಕೋಶಗಳ ಗುಂಪೆ ಅಂಗಾಂಶ. ಅಂಗಾಂಶಗಳ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ 9ನೇ ಕ್ಲಾಸ್ ನಲ್ಲಿ ಕಲಿತೀರಾ. ಸೊ ಏನಾಗುತ್ತೆ, ಆ ಜೀವಕೋಶಗಳೆಲ್ಲ ಸೇರಿ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನ ಮಾಡುತ್ತೆ. ಬರೀ ಒಂದು ಕೆಲ್ಸಕ್ಕೆ ಮಾತ್ರ, ಒಂದು ಫಂಕ್ಷನ್ ಮಾತ್ರ ಯೂಸ್ ಆಗುತ್ತೆ. ಅದನ್ನ ಅಂಗಾಂಶ, ಟಿಶ್ಯೂಸ್ ಅಂತ ಕರಿತೀವಿ. ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ಸಾಗಾಣಿಕೆ ಮಾಡುವ ವಾಹಕ ಅಂಗಾಂಶವನ್ನ ಝೈಲಮ್ ಅಂತ ಕರೀತಾರೆ. ಝೈಲಮ್ ಮತ್ತೆ ಫೋಯಮ್ ಅನ್ನುವಂತಹ ಎರಡು ಅಂಗಾಂಶಗಳಿರುತ್ತೆ. ಅದರಲ್ಲಿ ನೀರು ಮತ್ತು ಪೋಷಕಾಂಶಗಳ ಸಾಗಾಣಿಕೆಯನ್ನ ಮಾಡುವಂತಹ ಅಂಗಾಂಶ ಅಂದ್ರೆ ಅದು ಝೈಲಮ್. ಕನ್ನಡದಲ್ಲಿ ಹೀಗೆ ಬರಿತೀವಿ. ಝೈಲಮ್ ಬೇರುಗಳಿಂದ ಕಾಂಡ ಮತ್ತು ರೆಂಬೆಗಳ ಮೂಲಕ ಎಲೆಗಳನ್ನ ಸಂಪರ್ಕಿಸುವಂತಹ ನಿರಂತರ ಜಾಲವನ್ನ ಝೈಲಮ್ ನಿರ್ಮಿಸುತ್ತೆ ಮತ್ತು ಇಡೀ ಸಸ್ಯಕ್ಕೆ ನೀರನ್ನ ಸಾಗಿಸುತ್ತೆ ಈ ಝೈಲಮ್. ಅದೇ ರೀತಿ ಎಲೆಗಳ ಆಹಾರವನ್ನ ಸಂಶ್ಲೇಷಿಸುತ್ತವೆ ಅಂತ ನಾವು ತಿಳಿದಿದ್ವಿ. ಸೊ ಈಗ ಸಸ್ಯದ ಎಲ್ಲಾ ಭಾಗಗಳಿಗೂ ಈಗ ಇದು ಝೈಲಮನ್ನ ನೀರನ್ನ ತೆಗೆದುಕೊಂಡು ಹೋದ್ರೆ ಆಹಾರವನ್ನ ಸಾಗಿಸುವಂತದ್ದು ಫ್ಲೋಯಮ್ ಅಂತೀವಿ. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಇದನ್ನ ಫ್ಲೋಯಮ್ ಅಂತ ಕರಿತೀವಿ. ಇದು ಆಹಾರವನ್ನ ಸಾಗಿಸುತ್ತೆ. ಇವೆರಡು ಕೂಡ ಅಂಗಾಂಶನೇ, ಟಿಶ್ಯೂಸ್. ಝೈಲಮ್ ಮತ್ತೆ ಫ್ಲೋಯಮ್ ಇದು ವಾಹಕ ಅಂಗಾಂಶಗಳೇ ಆಗಿದೆ. ಈ ವಾಹಕ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಬರುತ್ತೆ. ಝೈಲಮ್ ನೀರನ್ನ ಸರಬರಾಜು ಮಾಡಿದ್ರೆ ಫ್ಲೋಯಮ್ ಆಹಾರವನ್ನ ಸರಬರಾಜು ಮಾಡುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಚಟುವಟಿಕೆ ಇದೆ, ಅದನ್ನ ಕೂಡ ನೀವು ಟ್ರೈ ಮಾಡಬಹುದು. ಮತ್ತೆ ಲಾಸ್ಟ್ ಒಂದು ಟಾಪಿಕ್ ಇದೆ, ಅದ್ರ ಹೆಸರು ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ. ಇದು ಯಾವ ರೀತಿಯಲ್ಲಿ ಪೋಷಕಾಂಶಗಳು ನೀರಿನಲ್ಲಿ ಹೋಗುತ್ತೆ ಅಂತ ನೀವು ಮರಗಳಲ್ಲಿ ಈ ರೀತಿಯಾಗಿ ಕಾಣ್ಬಹುದು. ಮರಗಳಲ್ಲಿ, ಎಲೆಗಳಲ್ಲಿ ಈ ರೀತಿಯಾಗಿ ಕಾಣಬಹುದು. ಅಥವಾ ಎಲೆಗಳಲ್ಲಿ ಹಾಲ್ ತೊಟ್ಟಿಕ್ಕದು ಕೂಡ ನೋಡಬಹುದು. ಈ ಕಂಕಳ ಹೂವು ಅಂತ ಒಂದು ಹೂ ಸಿಗುತ್ತೆ. ಗುಲಾಬಿ ಬಣ್ಣದಲ್ಲಿರುತ್ತೆ, ನೇರಳೆ ಬಣ್ಣದಲ್ಲಿರುತ್ತೆ, ಬಿಳಿಯ ಬಣ್ಣದಲ್ಲಿರುತ್ತೆ. ಕಂಕ್ಳೆ ಹೂವು ಅಂತ ಕರಿತೀವಿ. ಆ ಹೂವಿನ ಎಲೆಯನ್ನ ನೀವು, ಆ ಕಾಂಡವನ್ನ ಮುರಿದಾಗ ಈ ರೀತಿ ಹಾಲು ಚೆಲ್ಲೋದನ್ನ ನೀವು ನೋಡಿರಬಹುದು. ಇದನ್ನ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸಸ್ಯಗಳಲ್ಲಿ ಬಹಳಷ್ಟು ನೀರನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನಾವು ಹಿಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಖನಿಜಯುಕ್ತ ಪೋಷಕಗಳು ಮತ್ತು ನೀರನ್ನು ಸಸ್ಯಗಳು ಮಣ್ಣಿನಿಂದ ಹೀರ್ಕೊಳ್ಳುತ್ತೆ. ಹೀರಿಕೊಂಡಂತಹ ಎಲ್ಲಾ ನೀರನ್ನ ಸಸ್ಯ ಉಪಯೋಗಿಸೋದಿಲ್ಲ. ಎಲೆಗಳ ಮೇಲ್ಮೈನಲ್ಲಿರುವಂತಹ ಪತ್ರರಂಧ್ರಗಳು, ಪತ್ರರಂಧ್ರಗಳು ಅಂದ್ರೆ ಗೊತ್ತಿದೆ ನಿಮ್ಗೆ ಏನದು ಪತ್ರರಂಧ್ರಗಳು ಅಂದ್ರೆ? ಸ್ಟೊಮ್ಯಾಟೊ, ವೆರಿ ಗುಡ್, ಮೂಲಕ ಬಾಷ್ಪ ವಿಸರ್ಜನಾ ಪ್ರಕ್ರಿಯೆಯಿಂದ ನೀರು ಆವಿಯಾಗುತ್ತೆ. ಎಲೆಗಳಿಂದ ನೀರಿನ ಆವೀಕರಣವು ಮೇಲ್ಮುಖ ಸೆಳೆತವನ್ನ, ಓಕೆ,
ಉತ್ಪತ್ತಿ ಮಾಡುತ್ತೆ. ಈ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನ ಎಳೆಯಬಹುದು. ಬಾಷ್ಪ ವಿಸರ್ಜನೆಯೂ ಕೂಡ ಸಸ್ಯವನ್ನ ತಂಪಾಗಿ ಇಡುತ್ತೆ. ಯಾಕೆ ಇಡುತ್ತೆ? ಬಾಷ್ಪ ವಿಸರ್ಜನೆ ಸಸ್ಯಗಳನ್ನ ತಂಪಾಗಿ ಏನಕ್ಕೆ ಇಡುತ್ತೆ? ಅಲ್ಲೂ ಕೂಡ ಆವಿ ಆಗ್ತಾ ಇದೆಯಲ್ಲ, ಸೊ ಎಲ್ಲೆಲ್ಲಿ ಆವಿ ಆಗುತ್ತೋ ಅಲ್ಲೆಲ್ಲ ತಂಪಾಗಿರುತ್ತೆ. ಬೇರಿನ ಮೂಲಕ ಮಣ್ಣಿನಿಂದ ಹೀರಿಕೆಯಾದಂತಹ ನೀರು ಸಸ್ಯದ ಕಾಂಡ, ಸ್ಟೆಮ್ಸ್ ಮತ್ತು ಎಲೆಗಳಿಗೆ ತಲುಪುವಂತೆ ಮೇಲಕ್ಕೆ ಎಳೆಯಲು ಬೇಕಾದ ಬಲವನ್ನ ಯಾವ್ದು ಕೊಡುತ್ತೆ? ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಕೊಡುತ್ತೆ. ಸೊ ಇಲ್ಲಿಗೆ ಈ ಒಂದು ಪಾಠ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಕ್ಲಾಸ್ ಅಂದ್ರೆ ಮುಂದಿನ ಶುಕ್ರವಾರದ ಕ್ಲಾಸ್ ನಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುತ್ತೆ. ದಯವಿಟ್ಟು ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ತಾ, ಏನಾದ್ರೂ ಅನುಮಾನಗಳಿದ್ರು ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.